ಗ್ರಾಮದಿಂದ ಬಂದಿವ್ರಿ. ನಮ್ಮ ಊರಾಗ ಕುಡ್ದು ಚಟ ಹೆಚ್ಚಾಗ್ಯವ್ರಿ. ಎಲ್ಲ ಜಾಸ್ತಿ ಕುಡಿಯೋದ್ರಿಂದ ಎಲ್ಲ ಸಾಯಕತ್ತಾರಿ. ಜಾಸ್ತಿ ಈ ತಿಂಗಳದಾಗ 5 ಜನ ಸತ್ತಾರಿ. ನಮ್ಮ ಊರಾಗ ಕಾಯಿಪಲ್ಯ ವ್ಯಾಪಾರ ಮಾಡ್ದಂಗೆ ಮಾಡ್ತಾರೆ. ಸೆರೆನ ಇಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಜು ಬಾಜು ಸುತ್ತಲೂ ಎಲ್ಲ ಸೆರೆ ವ್ಯಾಪಾರ ಮಾಡ್ತಾರೆ. ಒಂದು 10 ವರ್ಷದ ಮಗುವಿಂದ ಹಿಡ್ಕೊಂಡು 50 ವರ್ಷದವರೆಗೂ ಅದನ್ನ ಮಾಡ್ತಾರೆ ಉದ್ಯೋಗ. ಮತ್ತೇನಿಲ್ಲ, ಕುಡಿಯೋದು ಹೆಂಡ್ರ ಕೊಡೋಂತ ತಾಳಿ ಸಮ ಉಳಿಸಿಲ್ರಿ. ಈಗ ಆ ರೇಂಜಿಗೆ ಐತ್ರಿ ನಮ್ಮ ಊರು. ಮತ್ತೆ ಎಲ್ಲ ಓಸಿರಿ ಇಸ್ಪೇಟು ಕುಡ್ತಾ ಇದಂತೂ ಜಾಸ್ತಿ ಆಗೈತ್ರಿ. ಎಲ್ಲ ನಮ್ಮೂರು ಬಿಗಿ ಬಂದೋಬಸ್ತ್ ಮಾಡ್ಬೇಕ್ರಿ. ನಮ್ಮೂರೊಳಗೆ ಏನೂ ಸಿಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಇವ್ರೇನು ಏನಾರ ನೋಡ್ಕೊಲಿಲ್ಲ ಅಂದ್ರೆ ಮತ್ತೆ ನಾವು 15 ದಿನ ಬಂದು ಎಲ್ಲ ಬಂದ್ ಮಾಡಿ ನಾವು ಇಡೀ ಊರ್ ಮಂದಿ ಬಂದಿಲ್ಲ ನಾವು ನ್ಯಾಯ ಮಾಡ್ಬೇಕ್ರಿ. ನ್ಯಾಯ ಸಿಗೋ ಮಾಡ್ಕೊಂಡ ಹೋಗ್ತೀವ್ರಿ. ನಾವು ನಮ್ಮಲ್ಲಿ ಸೆರೆ ಕುಡ್ತಾ ಎಲ್ಲ ಬಂದ್ ಆಗ್ಬೇಕ್ರಿ. ಎಲ್ಲರೂ ಸೆರೆ ನಿಷೇಧಾಗ ಎಲ್ಲ ಹೊಳಿ ಹಾರಾಕತ್ತಾರ್ರಿ. ಇವರೆಲ್ಲ ಏನ್ ಮಾಡ್ತಾರ್ರಿ? ಇವರು ಮಕ್ಕೊಂಡಾರೇನ್ರಿ? ಬರ್ತಾರ, ನೋಡ್ತಾರ, ಹೋಗ್ತಾರ್ರಿ. ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರ್ರಿ? ನಮ್ಮ ಊರೊಳಗೆಲ್ಲ ಎಷ್ಟು ಜನ ಈಗೆಲ್ಲ ತಾಯಿಗಳು ಹಲ್ಬೇಕತ್ತಾರ ಗೊತ್ತೈತ್ರಿ. ಅವ್ರಿಗೆಲ್ಲ 3 ಜನ ಮಕ್ಕಳನ್ನೆಲ್ಲ ಕಳ್ಕೊಂಡಾರ್ರಿ ಸೆರೆದಿಂದ. ಲಾಭ ಐತಿ ಅಂದ್ರೆ ತೀರಾ ಏನ್ ಕಾಯಿಪಲ್ಯ ವ್ಯಾಪಾರ ಅನ್ಕೊಂಡಾರೇನ್ರಿ? ಅದನ್ನ ಅಲ್ಲಿ ಬಂದು ಎಲ್ಲ ನಮಗೆ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಕೊಡತನ ನಾವು ಹೋಗಂಗಿಲ್ರಿ. ನಿಷೇಧಾಗೆಲ್ಲ ಹೆಂಡ್ರನ್ನ ಹೊಡಿತಾರಿ. ಎಲ್ಲ ದುಡ್ದು ಬರ್ಬೇಕು. ಇವ್ರಿಗೆಲ್ಲ ನಾವು ಅದನ್ನ ಕೊಡ್ಬೇಕು. ಎಲ್ಲ ಬೇಡ್ಬೇಕನ್ನ ನಮ್ಮ ಟಾರ್ಚರ್ ಕೊಡ್ತಾರಿ ಹೊಡಿಸ್ಕೊಂಡು. ಎಲ್ಲ 1 ರೂಪಾಯಿ ಎಲ್ಲಾರ ಇಡಂಗಿಲ್ರಿ. ನಾವು ಹೆಂಡ್ರ ಸಂಘದಿಂದ ಸಾಲ ತರದು ಇವ್ರ ಹೆಣ ಚಂದ ಮಾಡೋದು ನಾವು. ನನ್ನ ಗಂಡನ ಈಗ 20,000 ತಗೊಂಡ್ ಹೋಗ್ಯಾನ ನೋಡ್ರಿ. ದೇಸೂರಿ ಬಾಡ್ದು ಇವ್ರೇನ್ ಕೊಡ್ತಾರ್ರಿ ನನಗ್ ಬಂದು? ಸಂಘದಿಂದ ತಗೊಂಬಂದು ಇಟ್ಟಿರೋ ದುಡ್ಡು ಬಿಟ್ಟಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಯಾರು ಕೇಳ್ತಾರಿ? ಇದೆಲ್ಲ ಬಂದ್ ಮಾಡ್ಬೇಕ್ರಿ. ನಮಗೆ ನ್ಯಾಯ ಕೊಡ್ಬೇಕ್ರಿ. ನ್ಯಾಯ ಕೊಡತನ ನಾವು ಹೋಗಂಗಿಲ್ರಿ. ಇಲ್ಲಾಂದ್ರೆ ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವ್ರಿ. ಇಡೀ ಊರ ಇಲ್ಲಿ ಕರೆಸ್ತೀವ್ರಿ. ಅವ್ರು ಏನು ಹೇಳ್ತಾರ ಹೇಳ್ರಿ. MLA ಬರ್ತಾನೆ, MP ಬರ್ತಾನೆ, ಬಂದು ಮಾತಾಡ್ಲಿ ನಮ್ಮ ಮುಂದೆ. ಅಲ್ಲಿವರೆಗೂ ನಾವು ಹೋಗಂಗಿಲ್ರಿ.